ದೇವರ ಒಂದು ವಿಘ್ನೇಶನ ಹೆಸರಿದೆ. ಅವರು ಸಾಕಷ್ಟು ಜನರ ಸೇವೆಗಳನ್ನ ಮಾಡ್ತಾನೇ ಬಂದಿದ್ದಾರೆ. ಅವ್ರಿಗೂ ಏನಾರ ಈಗ ಅಧಿಕಾರ ಬೇಕು. ಈಗ ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಜನಸಾಮಾನ್ಯರಿಗೆ ಹೋರಾಟ ಮಾಡಿ ಯಾರಿಗೆ ಅನ್ಯಾಯ ಆದ್ರೂ ಅವರಿಗೆ ನ್ಯಾಯ ಕೊಡಿಸುವಂತ ಮೊದಲನೇದಾಗಿ ಈ ಭಾಗದಲ್ಲಿ ಯಾರು ಇದ್ದಾರೆ ಅಂದ್ರೆ ಅದು ನಮ್ಮ ಗಜಿಯವರು, ಗಜೇಂದ್ರನವರು. ನಮ್ಮ ತಾಯಿರು ಸಹ ಇಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅವರು ಪ್ರತಿದಿನ ಬಂದು ನನಗಿಂತ ಹೆಚ್ಚಾಗಿ ಅವರ ಸೇವೆಯನ್ನು ಮಾಡಿದ್ರು. ಅದು ನಾವು ಲೈಫಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಕಷ್ಟು ಮಣಿಪಾಲ್ ಹಾಸ್ಪಿಟಲ್ನ ಸ್ಟಾಫ್ ಇದ್ದಾರೆ. ಅವ್ರಿಗೂ ಸಹ ನಾನು ಉತ್ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ತಾವು ಸಹ ದಿನನಿತ್ಯ ಎಲ್ಲ ಒಂದು ಸ್ಟಾಫ್ಗಳು ಎಲ್ಲ ಮತ್ತೆ ಮಂಡಳಿಯವರು ಎಲ್ಲ ಇಲ್ಲಿದ್ದೀರಾ. ನಿಜವಾಗ್ಲೂ ಒಂದು ಬೆಸ್ಟ್ ಹಾಸ್ಪಿಟ್ಲು ನಾನೇನಾದ್ರು ನೋಡಿದೆ ಅಂದ್ರೆ ಸ್ಟಾಫ್ಗಳು ಯಾವ ರೀತಿ ನೀವು ಯಾರೇ ರೋಗಿಗಳು ಬಂದ್ರು ಅವ್ರನ್ನ ಮನೆ ಯಾರೋ ವ್ಯಕ್ತಿ ತರ ಸದಸ್ಯರ ತರ ತಾವು ಟ್ರೀಟ್ ಮಾಡ್ತೀರಾ. ಅದಕ್ಕೆ ವಿಶೇಷವಾಗಿ ತಮಗೆ ನಾನು ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ. ಇವ್ರಿಗೆ ಏನು ತಾವು ಈಗ ನನ್ನ ಸ್ನೇಹಿತರು ಹೇಳಿದ್ರು, ಸರ್ ಇವ್ರು ಕಷ್ಟ ಕೆಲಸನೇ ಮಾಡ್ತಿದ್ದಾರೆ, ಇವ್ರಿಗೆ ಏನಾದ್ರು ಪಕ್ಷದಲ್ಲಿ ನಿಜವಾಗ್ಲೂ ಮುಂಬರುವ ದಿನಗಳಲ್ಲಿ ನಿಜವಾಗ್ಲೂ ಇವ್ರಿಗೆ ಒಳ್ಳೆ ಅವಕಾಶಗಳು ಸಿಗ್ತದೆ. ನೆಕ್ಸ್ಟ್ ಬರ್ಡೇ ಏನಾರ ಪೋಸ್ಟ್ ತಗೊಂಡೆ ನೆಕ್ಸ್ಟ್ ಬರ್ಡೇನ ಆಚರಣೆಯನ್ನ ಮಾಡ್ತಾರೆ ಅಂತ ಹೇಳಿ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಸಹ ನಮ್ಮ ಕಡೆಯಿಂದನೂ ಸಹ ಇವರಿಗೆ ಬೆಂಬಲ ಇರುತ್ತೆ. ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ಅವ್ರಿಗೆ ಹುಟ್ಟಿದ ದಿವಸದ ಶುಭಾಶಯಗಳು. ನಾನು ವೆರಿ ಫ್ಯೂ ಲೀಡರ್ಸ್ ನೋಡಿರೋದು, ಇಂಥ ಪ್ರೀತಿ ವಿಶ್ವಾಸ ಜನರದ್ದು ಇರೋದು. ಮತ್ತು ನನ್ನ 1.5 year ಅಸೋಸಿಯೇಷನ್ನಲ್ಲಿ ಗಜ್ಜಿ ನನಗೆ ಎಷ್ಟು ಅವರು ಮನಸ್ಸು, ಅವ್ರ ಕ್ಯಾರೆಕ್ಟರು ಆ ಥರ ಇದೆ. ಎಲ್ಲರೂ ಅವ್ರಿಗೆ ಮನಸ್ಸಿಂದ ಪ್ರೀತಿಸ್ತಾರೆ. ಸೊ ನಾನು 1 ವರ್ಷದಲ್ಲಿ ನಾನು ಹೇಳ್ಬೋದು ಗಜ್ಜಿ ನಮ್ಗೆ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಒಳ್ಳೆ ಮನುಷ್ಯ. ಸೊ ಗಜ್ಜಿ ಅವ್ರಿಗೆ ಹುಟ್ಟಿದ ದಿವಸದ ಶುಭಾಶಯಗಳು ಆ್ಯಂಡ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ್ಯಂಡ್ ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಗಜ್ಜಿ. ಆಲ್ ದ ಬೆಸ್ಟ್.